ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪುರಸಭೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಪಟ್ಟಣದ ಗಾರೆ ರವಿ ಬಡಾವಣೆಯಲ್ಲಿರುವ ಸುಮಾರು 2 ಎಕರೆ ಪ್ರದೇಶದ ಪಾರ್ಕ್ ಅನ್ನು ಸ್ವಚ್ಛಗೊಳಿಸಿ ವಿವಿಧ ಪರಿಸರ ಸ್ನೇಹಿ ಗಿಡಗಳನ್ನು ನೆಟ್ಟು ನೀರು ಹಾಯಿಸುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಸಾರಲಾಯಿತು. ಪಾರ್ಕ್ ಅನ್ನು ಅಲಂಕರಿಸಿ ಹಸಿರು ವಾತಾವರಣ ನಿರ್ಮಾಣಕ್ಕೆ ಪುರಸಭೆ ಸಿಬ್ಬಂದಿ ಹಾಗೂ ಸ್ಥಳೀಯರು ಕೈಜೋಡಿಸಿದರು. ಇದೇ ವೇಳೆ ಪ್ಲಾಸ್ಟಿಕ್ ಕೈಚೀಲಗಳ ಬಳಕೆಯಿಂದ ಪರಿಸರಕ್ಕೆ ಉಂಟಾಗುವ ಹಾನಿಯ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮೂಲಕ ಬಟ್ಟೆ ಬ್ಯಾಗ್ಗಳನ್ನು ವಿತರಿಸಲಾಯಿತು. ನಮ್ಮ ರಾಜ್ಯಾದ್ಯಂತ ಏನು ಒಂದು ಜೂನ್ 5 ಪರಿಸರ ದಿನಾಚರಣೆ ಅಂತ ಹೇಳ್ಬಿಟ್ಟು ರಾಜ್ಯಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಮತ್ತು ಇವತ್ತು SWM 2026 ಅಂತ ಹೇಳ್ಬಿಟ್ಟು ಒಂದು ಹೊಸ ನಿಯಮಾವಳಿಗಳನ್ನ ಸರ್ಕಾರದ ವತಿಯಿಂದ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಂದು ಜಾರಿಗೊಳಿಸಿದ್ದಾರೆ. ಅದರ ಒಂದು ಅಂಗವಾಗಿ ಇವತ್ತು ನಾವು ನಮ್ಮ ದೇವನಹಳ್ಳಿ ಪುರಸಭೆ ವತಿಯಿಂದ ನಾವು ಇವತ್ತೇನು ಗಾರೆ ರವಿ ಲೇಔಟ್ ಸಂಬಂಧಪಟ್ಟಂತಹ ಒಂದು ಸಾರ್ವಜನಿಕ ಉದ್ಯಾನವನ ಸ್ಥಳದಲ್ಲಿ ಇವತ್ತು ನಾವೆಲ್ಲ ಸೇರಿಬಿಟ್ಟು ಒಂದು ಈವೆಂಟ್ಸ್ನ ಮಾಡಿದ್ದೀವಿ. ನಾವು ಈ ಮುಂಚೆ ಇದು ಒಂದು ಪಾರ್ಕು ಒಂದು ಉಪಯೋಗಕ್ಕಿಲ್ಲದೆ ಇರೋ ಥರ ಒಂದು ವ್ಯವಸ್ಥೆನಲ್ಲಿತ್ತು. ಇಲ್ಲಿ ಸುಮಾರು ಜನ ಬೆಳಗಿನ ಜಾವ ಒಂದು ವಿಹಾರಕ್ಕೆ ಬರ್ತಕ್ಕಂಥದ್ದು ಮತ್ತು ವಾಕಿಂಗ್ ಬರೋಂಥ ಜನಸಂಖ್ಯೆ ಜಾಸ್ತಿ ಆದ ಕಾರಣ ನಾವು ಇದೊಂದು ಸೂಕ್ತವಾದ ಜಾಗ ಅಂತೇಳಿ ಪರಿಗಣಿಸಿ ಇದನ್ನು ಸ್ವಲ್ಪ ನಾವು ಈವೆಂಟ್ಸ್ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ಇಲ್ಲಿಗೆ ಕಳೆದ ಸುಮಾರು ಒಂದು 2 ತಿಂಗಳ ಅವಧಿಯಿಂದಲೂ ಕೂಡ ನಾವು ಈ ಸ್ಥಳೀಯವಾಗಿರ್ತಕ್ಕಂಥ ಸ್ವಸಹಾಯ ಗುಂಪಿನ ಮಹಿಳಾ ಸದಸ್ಯರುಗಳನ್ನ ಅವ್ರನ್ನ ಸರ್ಕಾರದ ಆದೇಶದಂತೆ ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ಅದರ ಜೊತೆಗೆ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಯವರು ಕೂಡ ಜೊತೆ ಸೇರಿಸ್ಕೊಂಡು ಇಲ್ಲಿ ಒಂದು ನಾವು ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಮುಂದೆನೂ ಸಹ ಇನ್ನೂ ಮಾಡ್ತಕ್ಕಂಥ ಹಲವಾರು ಕಾರ್ಯಗಳಿದ್ದಾವೆ. ಇಲ್ಲಿ ಒಂದು ಪರ್ಗೋಲ ಇರ್ಬೋದು, ಒಂದು ಮಕ್ಕಳು ಆಟಿಕೆ ಸಾಮಾನುಗಳಿರ್ಬೋದು, ಮತ್ತು ಒಂದು ಲ್ಯಾನ್ ಇರ್ಬೋದು, ಒಂದು ಲೇಬರ್ ಹೌಸು ಮತ್ತು ಒಂದು ಶೌಚಾಲಯ, ಈ ಥರ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಈಗ ಮೂಲಭೂತವಾಗಿ ನಾವನ್ನು ಈಗ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಇಲ್ಲಿ ವಾಕಿಂಗ್ ಪಾತ್ ಇರ್ಬೋದು ಮತ್ತು ಹೊಸದಾಗಿ ಒಂದಷ್ಟು ಸಸಿಗಳನ್ನ ನೆಡೋದ್ರ ಮುಖಾಂತರ ನಾವು ಇವತ್ತು ಸಾಂಕೇತಿಕವಾಗಿ ನಾವು ನಮ್ಮ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರನ್ನ ಒಟ್ಟು ಸೇರಿಸ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದನ್ನು ಒಂದು ಹಂತಕ್ಕೆ ಅಭಿವೃದ್ಧಿ ಪಡಿಸಿದ ನಂತರ ಪಟ್ಟಣದ ಎಲ್ಲ ನಾಗರಿಕರು ಕೂಡ ಇದರ ಒಂದು ಸದುಪಯೋಗವನ್ನು ಇದಲ್ಲದೇ ಕೂಡ ಇದೇ ಒಂದು ಲೇಔಟ್ ಸಂಬಂಧಪಟ್ಟಂಗೆ ಇನ್ನೂ 3 ಪಾರ್ಕ್ ಇದೆ. ಅದನ್ನು ಕೂಡ ನಾವು ಶೀಘ್ರದಲ್ಲಿ ಅತ್ಯಂತ ಒಂದು ಏನು ನಮಗೆ ಒಂದು ಬೆಂಗಳೂರು ಮಾದರಿನಲ್ಲಿ ಒಂದು ಪಾರ್ಕ್ ಯಾವ ಥರ ಮೇಂಟೈನ್ ಮಾಡಿದಾರೋ ಆ ಥರದಲ್ಲಿ ನಾವು ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ದೀವಿ. ಅದು ಶಾರ್ಟ್ಲಿ ಕೂಡ ಆಗೋದಿದೆ. ಅದಾದ ನಂತರ ಪಟ್ಟಣದ ಎಲ್ಲ ಜನರು ಕೂಡ ಇದರ ಒಂದು ಸದುಪಯೋಗ ಪಡ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರೂ ಪುರಸಭೆ ವತಿಯಿಂದ ಎಲ್ಲರಿಗೂ ಕೋರ್ಕೊತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ಶಿವಮೂರ್ತಿ, ಜೆಇ ಗಜೇಂದ್ರ, ಶ್ರೀದೇವಿ ಮಂಜಪ್ಪ, ಪುರಸಭೆ ಸಿಬ್ಬಂದಿ ಹಾಗೂ ಶ್ರೀ ಶಕ್ತಿ ಗುಂಪಿನ ಸದಸ್ಯರು, ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ಜಿಎ ರವೀಂದ್ರ ಸೇರಿದಂತೆ ಅನೇಕರು ಭಾಗವಹಿಸಿದರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ RR ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಪರಿಸರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರಂತೆ ಎಲ್ಲ ಪುರಸಭೆಯ ಸಿಬ್ಬಂದಿ ವರ್ಗದವರು ನಮ್ಮ ಮುಖ್ಯಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಭಾಳಷ್ಟು ಚೆನ್ನಾಗಿ ನಮಗೆ ಬೈಚಾಪುರ ಮುಖ್ಯ ರಸ್ತೆಯಿಂದ ಈ ಪಾರ್ಕ್ವರೆಗೂ ಭಾಳ ಸ್ವಚ್ಛ ಮಾಡಿದ್ದಾರೆ. ಸಿಬ್ಬಂದಿ ನಮ್ಮ ಪೌರ ಕಾರ್ಮಿಕರೆಲ್ಲ ಸೇರಿ ಸ್ವಚ್ಛತೆ ಮಾಡಿ ಈ ಪಾರ್ಕು ಇವತ್ತು ಭಾಳ ಸುಂದರವಾಗಿ ಎಲ್ಲ ನಾವಿಲ್ಲೇ ವಾಕಿಂಗ್ ಮಾಡೋದ್ರಿಂದ ಅವಶ್ಯಕತೆ ಇತ್ತು. ನಾವು ನಮ್ಮ ಮುಖ್ಯಾಧಿಕಾರಿಗಳಲ್ಲಿ ಆ ಮನವಿಯನ್ನು ಇಟ್ಟಿದ್ವಿ. ಅದರಂತೆ ಅವರು ಪ್ರತಿದಿನ ನಾವೇನು ಮನವಿ ಸಲ್ಲಿಸಿದ್ವಿ ಆವತ್ತಿಂದ ಇವತ್ತವರೆಗೂ ಒಂದು ದಿನ ಬೆಳಗ್ಗೆ ವಿಸಿಟ್ ಇಲ್ಲಿ ಭೇಟಿ ಕೊಡೋದ್ರ ಮೂಲಕ ಇಲ್ಲೇನು ಸ್ವಸಹಾಯ ಗುಂಪುಗಳು ನಿರ್ವಹಿಸ್ತಾ ಇದ್ದಾವೆ ಅವ್ರನ್ನ ಎಚ್ಚರಿಸೋದ್ರ ಮೂಲಕ ಇವತ್ತು ಪುರಸಭೆಯಿಂದ ಸಾಕಷ್ಟು ಮಟ್ಟಕ್ಕೆ ಎಲ್ಲ ಸುಧಾರಣೆ ಕಂಡುಬಂದಿದೆ. ಮುಖ್ಯವಾಗಿ ನಾವು ಇವತ್ತಿನ ದಿನ ಸಾರ್ವಜನಿಕರಿಗೆ ತಿಳಿಸೋದೇನಂತಂದರೆ ಎಲ್ಲಂದ್ರಲ್ಲಿ ಕಸ ಆಗದೆ ಇದ್ದರೆ ಸಾಕು, ಅದೊಂದು ಅವ್ರು ಮಾಡೋ ಅಂಥ ನಮಗೆ ಉಪಯೋಗ ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಸಾರ್ವಜನಿಕರು ಏನು ನಮ್ಮ ಪುರಸಭೆ ಗಾಡಿ ಬರ್ತಾ ಇದೆ ಅದಕ್ಕೆ ಅವರು ಹಸಿ ಕಸನ ಒಣ ಕಸನ ವಿಂಗಡಿಸಿ ಕೊಟ್ಬಿಟ್ರೆ ಅವರು ಈ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ತೀನಿ. ಮತ್ತು ಪ್ರತಿ ವರ್ಷ ಏನು ಈ ಥರ ಪರಿಸರ ದಿನಾಚರಣೆ ಪ್ರಾರಂಭ
ಅಂದರೆ ಒಂದು ಸ್ವಚ್ಛತೆ ಮೂಲಕ ಪ್ರಾರಂಭ ಮಾಡ್ತೇವೆ. ಇದು ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ಹೇಳ್ಬಿಟ್ಟು ಸಹ ನಾನು ಪುರಸಭೆ ಮುಖ್ಯಾಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ.